ನೀವು ಒಂದೊಂದು ಕಾರ್ಡ್ನ ಚೂಸ್ ಮಾಡ್ಬೋದು. ಅದರಲ್ಲಿ ಒಂದು ಕ್ವಶನ್ ಜಿಸ್ಟ್ ಇರುತ್ತೆ. ನಾನು ನಂದು ಅನ್ನೋದು ನನ್ನನ್ನೇ ತಿಂತಾ ಇದೆ ಅಂತಂದರೆ, ನನ್ನ ಸುತ್ತಮುತ್ತ ಇರೋರ್ನೆಲ್ಲ ತಿಂತಾ ಇದೆ ಅಂತಂದರೆ ಅದು ಸ್ವಾರ್ಥ ಅಂತ ಅನ್ನಿಸ್ಕೊಳ್ಳುತ್ತೆ. ದುಡ್ಡು ಏನೂ ಅಲ್ಲ ಅಂತ ಹೇಳೋರು ನನ್ನ ಪ್ರಕಾರ ಇಲ್ಲ ದುಡ್ಡು ಮಾಡೋಕ್ಕಾಗದೇ ಇರೋರು, ಇಲ್ಲ ದುಡ್ಡು ಚೆನ್ನಾಗಿ ಮಾಡಿರೋರು. ಮನಿ ಈಸ್ ಆಲ್ಸೋ ಅ ರಿಲೇಷನ್ಶಿಪ್. ಅದಕ್ಕೆ ಯಾರ ಜೊತೆ ಆ ಸಂಬಂಧ ಬೆಳೆಸ್ತೀನಿ ಅಂತ ಅನ್ನೋದು ತುಂಬ ಕೇರ್ಫುಲ್ಲಾಗಿ ಬೆಳೆಸಬೇಕು. ಎಲ್ಲರ ಹತ್ರನೂ ದುಡ್ಡು ತೊಗೊಬಾರ್ದು. ಸರಿಯಾಗಬೇಕಾಗಿರುವಂಥ ಒಂದು ಮುಖ್ಯವಾಗಿರುವಂಥ ಸಮಸ್ಯೆ. ನಾನೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಭೂಮಿನ ನನ್ನ ಪೂರ್ವಜರಿಂದ ತೊಗೊಂಬಂದಿಲ್ಲ, ಬಾಡಿಗೆಗೆ ತೊಗೊಂಡಿಲ್ಲ. ನನ್ನ ನೆಕ್ಸ್ಟ್ ಜನ್ರೇಷನಿಂದ ನಾನು ಬಾಡಿಗೆಗೆ ತೊಗೊಂಡಿರೋದು. ಬಿಕಾಸ್ ಬಿಟ್ಟು ಹೋಗಬೇಕಾಗಿರೋದು ಅವ್ರಿಗೋಸ್ಕರ, ಇವ್ರಿಗೋಸ್ಕರ ಅಲ್ಲ. ವಿ ಡೋಂಟ್ ಕ್ಯಾಸ್ಟ್ ದ ವೋಟ್, ವಿ ವೋಟ್ ದ ಕ್ಯಾಸ್ಟ್ ಅಂತ. ಅದು ಯಾಕಿದೆ ಅಂತಂದರೆ ಎಲ್ಲರೂ ಹೋಗಿ ವೋಟ್ ಮಾಡದೇ ಇರೋದ್ರಿಂದ, ಜವಾಬ್ದಾರಿಯಿಂದ ವೋಟ್ ಮಾಡದೇ ಇರೋದ್ರಿಂದ, ಸುಮ್ಮನೆ ತರ್ಕ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ. ಅಕ್ಷಯ್ ಅವರೇ, ನಿಮ್ಮ ಮುಂದೆ ಒಂದಷ್ಟು ಕಾರ್ಡ್ಸ್ಗಳನ್ನ ಇಟ್ಟಿದ್ದೀವಿ. ನೀವು ಒಂದೊಂದು ಕಾರ್ಡ್ನ ಚೂಸ್ ಮಾಡ್ಬೋದು. ಅದರಲ್ಲಿ ಒಂದು ಕ್ವಶನ್ ಜಿಸ್ಟ್ ಇರುತ್ತೆ. ನೀವು ನಂಗೆ ಹೇಳಿದ್ರೆ ಪೂರ್ತಿ ಪ್ರಶ್ನೆ ನಿಮಗೆ ಕೇಳ್ತೀನಿ. ರ್ಯಾಂಡಮ್ ಆಗಾದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಪರವಾಗಿಲ್ಲ. ಸೊ ಬಟ್ ನನಗೆ ನೀವು ನಂಬರ್ ಹೇಳಬೇಕು, ಲೈಕ್ ಕಾರ್ಡ್ ನಂಬರ್ 1 2 ಹಾಗೆ. ಕಾರ್ಡ್ ನಂಬರ್ 2. ಕಾರ್ಡ್ ನಂಬರ್ 2. ಓಕೆ. ಅದರಲ್ಲಿ ದುಡ್ಡು ಹಾಗೂ ಗೆಲುವು ಈ ಎರಡು ದಾರಿಯಲ್ಲಿ ಈಗಿನವರು ಹೆಚ್ಚಾಗಿ ಯಾವುದನ್ನು ಆಯ್ಕೆ ಮಾಡ್ಕೊತಾರೆ? ಓಕೆ. ನನ್ನ ಲೆಕ್ಕದಲ್ಲಿ ದುಡ್ಡಿದ್ರೆ ಗೆಲುವು ಅಂತ. ದುಡ್ಡಿದ್ರೆ ಗೆಲುವು. ಈಗ ಗೆಲುವಿದ್ರೆ ದುಡ್ಡು ಅಂತ ನಾಟ್ ನೆಸಸರಿ. ಗೆಲುವು ಅನ್ನೋದು ಕಾನ್ಸೆಪ್ಟು ಇಟ್ ಡಿಪೆಂಡ್ಸ್ ಆನ್ ವಾಟ್ ಆರ್ ದ ಪ್ರಾಜೆಕ್ಟ್ಸ್ ದಟ್ ಯು ಆರ್ ಟೇಕಿಂಗ್ ಅಪ್. ಅದು ಎಷ್ಟು ದೊಡ್ಡದಾಗಿದೆ, ಅದು ಇದು ಎಲ್ಲ. ಒಂದು ರೀಸೆಂಟಾಗಿ ಓದಿದ್ದೆ, ಇಲ್ಲ ಕೆಲಸನ ಹೆಸರು ಆಗೋ ಥರ ಮಾಡು, ಇಲ್ಲ ನಿನ್ನ ಹೆಸರು ಹೇಳಿದ್ರೆ ಕೆಲಸ ಆಗೋ ಥರ ಮಾಡು ಅಂತ. ಸೊ ಒಂದು ಅದು ಎರಡಕ್ಕೂ ಗೆಲುವು ಬೇಕು, ದುಡ್ಡು ಬೇಕು. ಬಟ್ ದುಡ್ಡು ಈಸ್ ಇಂಪಾರ್ಟೆಂಟ್. ಸೊ ದುಡ್ಡು ಏನೂ ಅಲ್ಲ ಅಂತ ಹೇಳೋರು ನನ್ನ ಪ್ರಕಾರ ಇಲ್ಲ ದುಡ್ಡು ಮಾಡೋಕ್ಕಾಗದೇ ಇರೋರು, ಇಲ್ಲ ದುಡ್ಡು ಚೆನ್ನಾಗಿ ಮಾಡಿರೋರು ಇಬ್ಬರೇ. ಈಗ ದುಡ್ಡಿದ್ರೆ ಬದುಕಿರೋರ್ಗೂ ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ, ಸತ್ತಿರೋರ್ಗೂ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇಟ್ ಈಸ್ ದಟ್ ಇಂಪಾರ್ಟೆಂಟ್. ಆ್ಯಂಡ್ ಥಿಂಗ್ಸ್ ರನ್ ಆನ್ ಮನಿ, ಇಟ್ ಈಸ್ ಫ್ಯೂಯಲ್. ನಾನು ಆವಾಗಲೇ ಹೇಳಿದ್ನಲ್ಲ, ದುಡ್ಡು ಮಾಡ್ತಾ ಇದ್ದಾನೆ, ಪವರ್ ಇದೆ ಅನ್ನೋ ರೀಸನಿಗೆ ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದು ಯಾವತ್ತೂ ನನ್ನ ಹತ್ರ ಬರಲ್ಲ. ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್ ಇನ್ ಯುವರ್ ಲೈಫ್ ಈಸ್ ಅ ರಿಲೇಷನ್ಶಿಪ್. ಮನಿ ಈಸ್ ಆಲ್ಸೋ ಅ ರಿಲೇಷನ್ಶಿಪ್. ಅದಕ್ಕೆ ಯಾರ ಜೊತೆ ಆ ಸಂಬಂಧ ಬೆಳೆಸ್ತೀನಿ ಅಂತ ಅನ್ನೋದು ತುಂಬ ಕೇರ್ಫುಲ್ಲಾಗಿ ಬೆಳೆಸಬೇಕು. ಎಲ್ಲರ ಹತ್ರನೂ ದುಡ್ಡು ತೊಗೊಬಾರ್ದು. ಕೆಲವರು ಸುಸ್ತಿ ಬಡ್ಡಿ, ಚಕ್ರ ಬಡ್ಡಿ ಅಂತೆಲ್ಲ ತೊಗೊಳ್ತಾರೆ. ಕೆಲವ್ರಿಗೂ ದುಡ್ಡನ್ನ ಸಂಬಂಧಕ್ಕಿಂತ ಜಾಸ್ತಿ ಇಟ್ಟಿರ್ತಾರೆ. ಒಳ್ಳೆ ಸಂಬಂಧಗಳು ದುಡ್ಡು ಬರಬಾರ್ದು ಅಂತಲೂ ಹೇಳ್ತಾರೆ. ಬಿಕಾಸ್ ಇಟ್ ಈಸ್ ದ ರಿಲೇಷನ್ಶಿಪ್. ಈಗ ನಾನು ನಿಮ್ಮ ಪಕ್ಕ ಕುತ್ಕೊಂಡು ಕೆಡ್ದಾಗ ಮಾತಾಡಿದ್ರೆ ಹೇಗೆ ನೀವು ನನ್ನ ಜೊತೆ ಇರಲ್ವೋ, ನನ್ನ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಡಲ್ವೋ, ನನ್ನಿಂದ ದೂರ ಹೋಗ್ತಿರೋ, ದುಡ್ಡು ಬಗ್ಗೆನೂ ಅಷ್ಟೇ. ನಾನು ಇಟ್ ಈಸ್ ಸಬ್ಕಾನ್ಷಿಯಸ್ಲಿ ಎಂಬೆಡೆಡ್. ಯು ಹ್ಯಾವ್ ಟು ಹಿಯರ್ ಯುವರ್ ಸೆಲ್ಫ್ ವೆನ್ ಯು ಆರ್ ಸ್ಪೀಕಿಂಗ್ ಅಬೌಟ್ ಸಮಥಿಂಗ್. ಯಾರೋ ಏನೋ ಮಾಡಿದ್ದಾರೆ ಟಿ ವಿಲಿ ಕಾಣಿಸ್, ಅವ್ನು ಬಿಡಪ್ಪ ದುಡ್ಡು ಮಾಡಿದ್ದಾನೆ ಅದಕ್ಕೆ ಹಿಂಗೆಲ್ಲ ಆಡ್ತಾನೆ, ನೆಗೆಟಿವ್. ಆ ಥರ ನಾನು ಹೇಳ್ಕೊಂಡಾಗ ಐ ಆಮ್ ಸ್ಪೀಕಿಂಗ್ ಅಗೇನ್ಸ್ಟ್. ಏನಾಗುತ್ತೆ, ನಾನು ಯಾರ್ದೋ ಎದುರುಗಡೆ ಏನೋ ಹೇಳ್ತೀನಿ ಆ್ಯಂಡ್ ದಟ್ ಬಿಕಮ್ಸ್ ಮೈ ಐಡೆಂಟಿಟಿ. ಆಮೇಲೆ ನಾನು ಐಡೆಂಟಿಟಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಹೋರಾಡೋಕ್ಕೆ ಶುರು ಮಾಡ್ತೀನಿ. ಅದರಲ್ಲಿ ನನ್ನ ಸಾವೇ ಬಂದುಬಿಡ್ಬೋದು, ಬಟ್ ನನ್ನ ಐಡೆಂಟಿಟಿ ಮುಖ್ಯ. ಆ ಥರ ಹೋದಾಗ, ಫ್ಲೂಯಿಡ್ ಥರ ಇಲ್ಲದೇ ಇದ್ದಾಗ ಕೆಲವು ವಿಷಯಗಳು ಬರೋದಿಲ್ಲ. ಸೊ ದುಡ್ಡು ಹಾಗೂ ಗೆಲುವು ಅಂತ ಬಂದಾಗ ನನ್ನ ಲೆಕ್ಕದಲ್ಲಿ ದುಡ್ಡಿದ್ರೆ ಗೆಲುವು. ಕೆಲವು ಅದಕ್ಕೆ ಅಗೇನ್ಸ್ಟ್ ಹೇಳ್ಬೋದು, ಎರಡೂ ಮುಖ್ಯ. ಬಟ್ ದುಡ್ಡು ಇಸ್ ಇಂಪಾರ್ಟೆಂಟ್. ಇಟ್ ಬ್ರಿಂಗ್ಸ್ ಯು ಪವರ್. ಮನಿ ಬ್ರಿಂಗ್ಸ್ ಯು ಪವರ್. ಮನಿ ಈಸ್ ಎವ್ರಿಥಿಂಗ್. ಮನಿ ಈಸ್ ಎವ್ರಿಥಿಂಗ್ ಅಂತ ನಾನು ಹೇಳಲ್ಲ, ಬಟ್ ಮನಿ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮನಿ ಬಿಟ್ಟು there are things like family, bonds, ಅದೆಲ್ಲನೂ, your immediate family, your bonds ಎಲ್ಲ. ಬಟ್ ಇನ್ ಅ ವೇ ಆಸ್ ಐವ್ ಸೀನ್ ದುಡಿದೇ ಇರೋ ಗಂಡಸಿಗೆ ಜಾಸ್ತಿ ಬೆಲೆ ಇಲ್ಲ. ಯಾರಾದರೂ ಸಸ್ಟೈನ್ ಮಾಡ್ತಾರೆ, ಅಪ್ಕೊಳ್ಳಲ್ಲ, ಸಸ್ಟೈನ್ ಮಾಡ್ತಾರೆ ಅಷ್ಟೇ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಕ್ಕಿಂತ ಅಡ್ಜಸ್ಟ್ ಮಾಡ್ಕೊಳ್ತಾರೆ. 1 ತಿಂಗಳು 2 ತಿಂಗಳು, ಅದಕ್ಕಿಂತ ಮ್ಯಾಕ್ಸ್ nobody. It controls everything. Wonderful. Next card. ಸೈದ್ಧಾಂತಿಕ ಕಲಿಕೆ ಹಾಗೂ ಪ್ರಾಯೋಗಿಕ ಕಲಿಕೆ, ಟೂ ಮೆಥಡ್ಸ್ ಆಫ್ ಲರ್ನಿಂಗ್. ಥಿಯರಿಟಿಕಲ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್. ಥಿಯರಿಟಿಕಲ್ ಮತ್ತು ಎಕ್ಸ್ಪೆರಿಮೆಂಟಲ್ ಯಾವುದು ಬೆಟರ್ ಎರಡರಲ್ಲಿ ಅಂತ? ಥಿಯರಿಟಿಕಲ್ ನಾವು ಉಪನಿಷತ್ ಅಂತ ಹೇಳ್ತೀವಲ್ವಾ. ಸೊ ಉಪನಿಷತ್ ಅಂದ್ರೇ ಗುರುಗಳ ಹತ್ರ ಕುತ್ಕೊಂಡು ಮಾತಾಡೋದು ಅಂತ. ಆಗ ನಮ್ಮದು ಗುರುಕುಲ ಸಿಸ್ಟಮ್ ಏನಿತ್ತು, ಅದರಲ್ಲಿ ಒಬ್ಬ ಏನೋ ಕಲಿತಾ ಇದ್ದಾನೆ ಅಂದರೆ ಅವನಿಗೊಬ್ಬರು ಕಾನ್ಸ್ಟೆಂಟ್ ಗುರುಗಳಿದ್ರು. ಫಾರ್ ಎಕ್ಸಾಂಪಲ್ ದ್ರೋಣರನ್ನ ತಗೊಳ್ಳೋಣ, ಪಿಲ್ವಿದ್ಯೆ ಆಗಿರ್ಬೋದು, ಅಥವಾ
ಬೇರೆ ಯಾವುದೇ ಆಸ್ಪೆಕ್ಟ್ಸ್ ಒಂದಲ್ಲಿ ಮುಗಿತಾ ಇರಲಿಲ್ಲ ಗುರುಕುಲ್ ಸಿಸ್ಟಮಲ್ಲಿ. ದೇವ್ಸ್ ಟು ಕನ್ವರ್ಟ್ ಇಂಟು ಯೋರ್ ಕಂಪ್ಲೀಟ್ ಇಂಡಿವಿಜುವಲ್. ಎಲ್ಲ ಕಡೆ ಫಸ್ಟ್ ಅರ್ಥ ಮಾಡ್ಕೊಳ್ತಿದ್ರು ನಿಮ್ಮ ಸ್ಟ್ರೆಂತ್ ಏನಿದೆ. ಈಗ ಫಾರ್ ಎಕ್ಸಾಂಪಲ್ ದ್ರೋಣಾಚಾರ್ಯರು ಒಂದು ಕಡೆ ಎಲ್ಲರಿಗೂ ಬಿಲ್ಲು ಬಾಣ ಕೊಟ್ಟು ಹೊಡೀರಿ ಅಂತ ಹೇಳ್ತಾರೆ. ಆಮೇಲೆ ಫಸ್ಟು ದುರ್ಯೋಧನ ಫಸ್ಟು ಯುಧಿಷ್ಠಿರ ಬರ್ತಾನೆ, ನಿಂಗೇನು ಕಾಣಿಸ್ತಿದೆ ಅಂತ ಹೇಳ್ತಾರೆ. ನನಗೆ ಮರ ಮೋಡ ಅದು ಇದು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡು. ಅದಾದಮೇಲೆ ದುರ್ಯೋಧನ ಕರೆಸ್ತಾರೆ, ಅವನು ಅದನ್ನು ಹೇಳ್ತಾರೆ. ಒಬ್ಬೊಬ್ಬರೇ ಕರೆಸ್ತಾರೆ, ಹಾಗೆ ಹೇಳ್ತಾನೆ. ಲಾಸ್ಟ್ ಅರ್ಜುನ ಬರ್ತಾನೆ, ನಿಂಗೇನು ಕಾಣಿಸ್ತಾ ಇದೆ? ನಂಗೆ ಮರದ ಹಕ್ಕಿ ಕಾಣಿಸ್ತಾ ಇದೆ, ಅದ್ರ ಕಣ್ಣು ಕಾಣಿಸ್ತಾ ಇದೆ. ಗ್ಯಾರಂಟಿನಾ? ಹಾಂ, ಹೊಡಿತಾನೆ. ಹೀ ಈಸ್ ಗುಡ್ ಅಟ್ ದಟ್. ಆಮೇಲೆ ಅವ್ನಿಗೆ ಹೇಳ್ತಾರೆ, ಅವ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾನೆ, ರಾತ್ರಿ ಊಟ ಮಾಡ್ತಾ ಇರ್ತಾನೆ. ಕತ್ಲಿದ್ದಾಗ್ಲೂ ಆ ಊಟ ಬಾಯಿಗೆ ಹೋಗ್ತಾ ಇರೋದು ಅವ್ನಿಗೆ ಅರ್ಥ ಆಗಿ ಅವ್ನಿಗೆ ಅರ್ಥ ಆಗುತ್ತೆ, ಓಕೆ ನಾನು ಕತ್ಲಲ್ಲೂ ಬಾಣ ಪ್ರಯೋಗ ಮಾಡ್ಬೋದು ಅಂತ. ವೆನ್ ಯು ಆರ್ ಗುಡ್ ಅಟ್ ಸಮಥಿಂಗ್, ವೆನ್ ಯುವರ್ ಹಾರ್ಟ್ ಇಸ್ ಇನ್ ಇಟ್, ವೆನ್ ಯುವರ್ ಗಟ್ ಇಸ್ ಇನ್ ಇಟ್, ಯು ಬಿಕಮ್ ಬೆಟರ್. ಸೊ ಅದನ್ನು ಫೈಂಡ್ ಔಟ್ ಮಾಡೋದು ಗುರುಕುಲ. ಬಟ್ ಎಕ್ಸ್ಪೆರಿಮೆಂಟಲ್ ಇಸ್ ಬೆಟರ್. ನಾನು ಥಿಯರಿಟಿಕಲ್ ಅಂತ ಅಂದೆ ಇನಿಷಿಯಲಿ. ಎಕ್ಸ್ಪೆರಿಮೆಂಟಲ್ ಇಸ್ ಬೆಟರ್. ಥಿಯರಿಟಿಕಲ್ ಅಂತ ಬಂದಾಗ ಈಗ ನಮ್ದು ಏನು ಸ್ಟಡಿ ಸಿಸ್ಟಮ್ ಇದೆ, ದಿಸ್ ಇಸ್ ಆಲ್ ಥಿಯರಿಟಿಕಲ್. ಅದರಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಬಂದರೂ ಅದು ನೇಮ್ ಸೇಕಕ್ಕೆ ಬರೋದು. ಸೊ ಎಕ್ಸ್ಪೆರಿಮೆಂಟಲ್ ಈಸ್ ಬೆಟರ್ ಥಿಯರಿಟಿಕಲ್ಗಿಂತ. ಈಗ ಥಿಯರಿಟಿಕಲ್ ಅಂತ ಬಂದಾಗ ನಮ್ಮ ಎಜುಕೇಷನ್ ಸಿಸ್ಟಮ್ ಅನ್ನೋದು ಸ್ಟಾರ್ಟ್ ಆಗಿದ್ದೇನೆ ಫ್ಯಾಕ್ಟ್ರಿಗೆ ವರ್ಕರ್ಸ್ ಅನ್ನೋರನ್ನ ಕ್ರಿಯೇಟ್ ಮಾಡೋದಕ್ಕೆ. ಈ ಫಾರಿನ್ ಎಜುಕೇಷನ್ ಸಿಸ್ಟಮ್ ಏನು ಫಾರಿನಲ್ಲೂ ಇದೆ, ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್ ಇಲ್ಲೂ ಇದೆ. ಆವಾಗ ಫ್ಯಾಕ್ಟ್ರಿಗಳಿಗೆ ವರ್ಕರ್ಸ್ ಬೇಕಾಗಿತ್ತು, ಅವ್ರಿಗಂತ ವರ್ಕರ್ಸ್ನ ಕ್ರಿಯೇಟ್ ಮಾಡೋದಕ್ಕಂತ ಶುರುವಾಗಿದ್ದಲ್ಲ. ಅದು ಇಲ್ಲೂ ಇದೆ, ಈಗಲೂ ಇದೆ. ಈ ಥಿಯರಿಟಿಕಲ್ ಎಜುಕೇಷನ್ ಸಿಸ್ಟಮಲ್ಲಿ ಮೀನನ್ನ ಕೂಡ ಮರ ಹತ್ತೋದ್ರ ಮೇಲೆ ಜಡ್ಜ್ ಮಾಡ್ತಾರೆ. ಓಕೆ. ಸೊ ನಾನು ದಡ್ಡ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್. ಸೊ ನನಗೆ ದಡ್ಡ ಅಂತ ಅನಿಸ್ತಾ ಇತ್ತು, ಬಿಕಾಸ್ ಸಿಸ್ಟಮ್ ಮೇಕ್ಸ್ ಯು ಫೀಲ್ ಲೈಕ್ ದಟ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಐ ಮೈಟ್ ಬಿ ಗುಡ್ ಅಟ್ ಸಮಥಿಂಗ್ ಎಲ್ಸ್. ಈಗ ನಾನು ತುಂಬ ಬೆಟರ್ ಇರೋರ ಬಗ್ಗೆ ನನ್ನ ಕ್ಲಾಸ್ ಟಾಪರ್ ಹತ್ರ ಕ್ವಶನ್ ಕೇಳಿದ್ರೆ ಅವ್ನಿಗೆ ಅದು ಗೊತ್ತಿಲ್ಲದೆ ಇರ್ಬೋದು, ಅವ್ನು ಅದರಲ್ಲಿ ದಡ್ಡ ಇರ್ಬೋದು. ಸೊ ಒಬ್ಬೊಬ್ರದ್ದು ಕೆಪಬಿಲಿಟಿನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಅವ್ರಿಗೆ ಏನು ಹೇಳ್ಕೊಡೋದಿದೆ, ದಟ್ ಈಸ್ ಎಕ್ಸ್ಪೆರಿಮೆಂಟಲ್. ಸೊ ದಟ್ ಈಸ್ ಬೆಟರ್ ಅಂತ ಅನ್ಸುತ್ತೆ. ಎಕ್ಸ್ಪೆರಿಮೆಂಟಲ್ ಇಸ್ ಬೆಟರ್. ಯಾ. ನೆಕ್ಸ್ಟ್ ಕಾರ್. ನಿಮ್ಮ ಪ್ರಕಾರ ಅತಿ ಹೆಚ್ಚು ಜನರಲ್ಲಿ ಕಾಮನ್ ಆಗಿ ಕಂಡುಬರುವ ಒಂದು ಸ್ವಾರ್ಥ ಯಾವುದು? ನಂದು. ಅದೇ ಸ್ವಾರ್ಥ. ತಪ್ಪು ಅಂತ ನಾನು ಹೇಳಲ್ಲ. ಕೆಲವು ಟೈಮ್ ಸ್ವಾರ್ಥ ತುಂಬ ಸ್ವೀಟಾಗಿ ಕೇಳಿಸುತ್ತೆ. ಈಗ ಯಾರನ್ನೋ ಇಷ್ಟಪಟ್ಟಿರ್ತೀವಿ, ನೀನು ನನ್ನೋಳು, ನೀನು ನಂದು ಅಂತಂದಾಗ ಅದು ಸ್ವೀಟಾಗಿ ಕೇಳಿಸುತ್ತೆ. ಬಟ್ ಅದು ಯಾವ ಹಂತದವರೆಗೂ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ನಂದು ಅನ್ನೋದು ನನ್ನನ್ನೇ ತಿಂತಾ ಇದೆ ಅಂತಂದರೆ, ನನ್ನ ಸುತ್ತಮುತ್ತ ಇರೋರ್ನೆಲ್ಲ ತಿಂತಾ ಇದೆ ಅಂತಂದರೆ ಅದು ಸ್ವಾರ್ಥ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನಾವು ಯಾರನ್ನಾರು, ಈಗ ನಮಗೊಂದು ಮಗು ಆಯಿತು ಅಂತ ಅಂದ್ಕೊಳ್ಳೋಣ, ಆ ಮಗುನ ನಾವು ಭೂಮಿಗೆ ತಂದಿದ್ದೀವಿ ಅಂತಂದರೆ ವಿ ಓ ಎವ್ರಿಥಿಂಗ್ ಟು ಇಟ್, ಬಟ್ ಇಟ್ ಡಸಂಟ್ ಓ ಎನಿಥಿಂಗ್ ಟು ಅಸ್. ಬಿಕಾಸ್ ನಾವು ಅದನ್ನು ಭೂಮಿಗೆ ತಂದಿರೋದ್ರಿಂದ ಅದರ ರೆಸ್ಪಾನ್ಸಿಬಿಲಿಟಿ ನಂದು. ನಾನು ಅದನ್ನು ತೊಗೊಂಬಂದು ಫ್ಯೂಚರಲ್ಲಿ ಅದು ನನ್ನ ನೋಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ತೊಗೊಂಬಂತೆ ಅಂದರೆ ಇಟ್ಸ್ ಬಿಸ್ನೆಸ್, ಇಟ್ಸ್ ಅ ಟ್ರಾನ್ಸಾಕ್ಷನ್. ಅದು ನಾನು ನಂದು ಅಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇರುತ್ತೆ ಹೊರತು ಪ್ರೀತಿ ಇರೋದಿಲ್ಲ. ನಾನು ನಂದು ತಪ್ಪು ಅಂತ ಹೇಳೋದಿಲ್ಲ, ಬಟ್ ನಾನು ನಂದು ಅನ್ನೋದು ಬೇಲಿ ಇದ್ದ ಹಾಗೆ, ಚೈನ್ ಇದ್ದ ಹಾಗೆ. ಅದು ನನ್ನ ಒಂದು ಜಾಗಕ್ಕೆ ಬಂಧಿಸಿಡುತ್ತೆ, ಒಂದಷ್ಟು ಜಾಗಗಳಿಗೆ ಬಂಧಿಸಿಡುತ್ತೆ. ಅಲ್ಲಿಂದ ನಾನು ಮೂವ್ ಆಗಬೇಕು ಅಂದರೂ ಮೂವ್ ಆಗೋಕ್ಕಾಗಲ್ಲ, ನಾನು ಇನ್ನೇನೋ ಆಗಬೇಕು ಅಂತ ಅಂದ್ಕೊಂಡ್ರು ಅದಾಗಕ್ಕಾಗಲ್ಲ. ಬಿಕಾಸ್ ಐ ಮೇಕ್ ಇಟ್ ಆಸ್ ಅನ್ ಐಡೆಂಟಿಟಿ. ಇಟ್ ಕ್ಯಾನ್ ಬಿ ಪಾಸಿಟಿವ್, ಇಟ್ ಕ್ಯಾನ್ ಬಿ ನೆಗೆಟಿವ್, ಬಟ್ ಆ ಫ್ಲೂಯಿಡಿಟಿ ಇಲ್ಲ ಅಂತಂದರೆ ಜೀವನದಲ್ಲಿ ತುಂಬ ಮುಂದೆ ಹೋಗೋಕೆ ಕಷ್ಟ. ಓಕೆ, ವಂಡರ್ಫುಲ್. ಓಕೆ. ಈಗಿನ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರಿಯಾಗಬೇಕಾಗಿರುವಂಥ ಒಂದು ಮುಖ್ಯವಾಗಿರುವಂಥ ಸಮಸ್ಯೆ. ಎಲ್ಲ ಜನ ಹೋಗಿ ವೋಟ್ ಮಾಡಬೇಕು ಅಷ್ಟೇ. ಪ್ರಾಬ್ಲಮ್ ಏನಂತ ಹೇಳ್ತೀನಿ. ಇಲ್ಲಿ ನಾವು ಗೌರ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಜನಗಳ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಆಳ್ತಾ ಇರೋರ ಬಗ್ಗೆ ಮಾತಾಡ್ತೀವಿ. ನಾನು ಒಂದು ಗಾಯದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ, ಬಟ್ ಆ ಗಾಯನ ವಾಸಿ ಮಾಡ್ಕೊಳ್ಳೋದಕ್ಕೆ ಏನೂ ಮಾಡ್ತಾ ಇಲ್ಲ ಅಂತಂದರೆ ಇಟ್ ಈಸ್ ರಾಂಗ್. ನಂದು ಬೇಸಿಕ್ ಸಿವಿಲಿಯನ್ ಡ್ಯೂಟಿ ಹೋಗಿ ವೋಟ್ ಮಾಡ್ತಾ ಇಲ್ಲ ಅಂತಂದರೆ ಅಲ್ಲಿ ಯಾರು ಬಂದು ಕೂತ್ಕೊಂಡು ಏನು ಮಾಡ್ತಿದ್ದೋ ಅವ್ರನ್ನ ಕ್ವಶನ್ ಮಾಡೋ ಹಕ್ಕು ಕೂಡ ನನಗಿಲ್ಲ. ನಾನು ಯಾವತ್ತೂ ಏನಾದ್ರು ಈಗ ಇಲ್ಲಿ ಲೈಟ್ ಹಾಕಿಬಿಡ್ತಾ ಇದ್ದೀನಿ ಅಥವಾ ನೀರು ಖರ್ಚು ಮಾಡ್ತಾ ಇದ್ದೀನಿ ಅಂತಂದಾಗ ನಾನು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಭೂಮಿನ ನನ್ನ ಪೂರ್ವಜರಿಂದ ತೊಗೊಂಬಂದಿಲ್ಲ, ಬಾಡಿಗೆಗೆ ತೊಗೊಂಡಿಲ್ಲ, ನನ್ನ ನೆಕ್ಸ್ಟ್ ಜನ್ರೇಷನಿಂದ ನಾನು ಬಾಡಿಗೆಗೆ ತೊಗೊಂಡಿರೋದು. ಬಿಕಾಸ್ ಬಿಟ್ಟು ಹೋಗಬೇಕಾಗಿರೋದು ಅವ್ರಿಗೋಸ್ಕರ, ಇವ್ರಿಗೋಸ್ಕರ ಅಲ್ಲ. ಇನ್ ದ ಸೇಮ್ ವೇ ವೆನ್ ಯು ವೋಟ್, ಯು ಆರ್ ವೋಟಿಂಗ್ ಫಾರ್ ದ ಫ್ಯೂಚರ್ ಆಫ್ ಯುವರ್ ಕಿಡ್ಸ್, ನಾಟ್ ಯು. ಆ ಥರ ಯೋಚನೆ ಮಾಡಬೇಕು. ಸೊ ಆಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಈ ಕೆಲವ್ರನ್ನ ಓಲೈಸೋದು ಇದೆಲ್ಲ ಯಾಕೆ ನಡೆಯುತ್ತೆ ಅಂತಂದರೆ ದೇ ವೋಟ್ ಆ್ಯಂಡ್ ವಿ ಡೋಂಟ್ ವೋಟ್.
ಈ ಹೇಳ್ತಾರಲ್ಲ ಇಂಡಿಯಾದಲ್ಲಿ ವಿ ಡೋಂಟ್ ವೋಟ್ ದ ಕ್ಯಾಸ್ಟ್, ವಿ ಡೋಂಟ್ ಕ್ಯಾಸ್ಟ್ ದ ವೋಟ್, ವಿ ವೋಟ್ ದ ಕ್ಯಾಸ್ಟ್ ಅಂತ. ಹೌದು. ಅದು ಯಾಕಿದೆ ಅಂತಂದರೆ ಎಲ್ಲರೂ ಹೋಗಿ ವೋಟ್ ಮಾಡದೇ ಇರೋದ್ರಿಂದ, ಜವಾಬ್ದಾರಿಯಿಂದ ವೋಟ್ ಮಾಡದೇ ಇರೋದ್ರಿಂದ, ಸುಮ್ಮನೆ ತರ್ಕ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ. ಸೊ ರಾಜಕೀಯ ವ್ಯವಸ್ಥೆ ಸರಿ ಹೋಗಬೇಕು ಅಂತಂದರೆ ವೋಟ್ ಮಾಡಬೇಕು. ಎವ್ರಿ ಸಿಟಿಸನ್ ಶುಡ್ ವೋಟ್. ಸಾಧಕರು ಅಂದರೆ ಯಾರು? ಅವರಲ್ಲಿ ಕಂಡುಬರೋ ಗುಣಗಳು, ವಿಶೇಷತೆಗಳು ಯಾವುದು? ಸಾಧಕರು ಅಂತಂದರೆ ಈ ಒಂದು ಮಾತಿದೆ, ಯಾರು ನಾನು ಒಂದು ಮರದ ನೆರಳಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಬೀಜ ನೆಟ್ಟು ನೀರು ಹಾಕ್ತಾ ಇರ್ತಾರೋ ಅವರೇ ದೊಡ್ಡವರು. ಸೊ ದಟ್ ಬಿಕಾಸ್ ದೇ ಆರ್ ಡೂಯಿಂಗ್ ಇಟ್ ಸೊ ದಟ್ ಅದರ್ಸ್ ಕ್ಯಾನ್ ಗೆಟ್ ದ ಶೇಡ್ ಆಫ್ ಇಟ್ ಅಂತ. ಇವತ್ತು ನಾವು ತುಂಬ ದೂರಕ್ಕೆ ನೋಡೋಕೆ ಆಗ್ತಾ ಇರೋದು ನಮಗಿಂತ ದೊಡ್ಡವರು ನಿಂತ್ಕೊಂಡು ಅಷ್ಟು ದೈತ್ಯರಾಗಿ ಬೆಳೆದಿರೋದು ಅವ್ರ ಶೋಲ್ಡರ್ ಮೇಲೆ ನಿಂತ್ಕೊಂಡು ಮಾತ್ರ. ಸಾಧಕರು ಅಂತಂದರೆ ಅವ್ರ ಬಗ್ಗೆ ಯೋಚನೆ ಮಾಡಿದೆ ಫಾರ್ ದ ಕ್ಯುಮ್ಯುಲೇಟಿವ್ ಬೆಟರ್ಮೆಂಟ್ ಆಫ್ ದ ಸೊಸೈಟಿ ಯಾರು ವರ್ಕ್ ಮಾಡ್ತಾರೋ ಅವರು ಸಾಧಕರು. ಸೊ ಅವರಲ್ಲಿ ಕಂಡುಬರೋ ವಿಶೇಷ ಗುಣಗಳೇನು ಅಂತಂದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ಆ ಮಧ್ಯದಲ್ಲಿ ನಾನು ಉದ್ಧಾರ ಆಗೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಉದ್ಧಾರ ಆಗ್ಬೋದು, ಆಗಬೇಕು. ಯಾಕಂದರೆ ನಾನು ಬೆಟರ್ ಆದರೆ ನನ್ನ ಸುತ್ತಮುತ್ತ ಇರೋರು ಬೆಟರ್ ಆಗ್ತಾರೆ, ಪರಿಸರನೂ ಬೆಟರ್ ಆಗುತ್ತೆ, ಎಲ್ಲವೂ ಬೆಟರ್ ಆಗ್ತಾ ಹೋಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯುಧಿಷ್ಠಿರ ಎಲ್ಲ ಒಳ್ಳೇದೇ ಮಾಡ್ದ ಅವನ ಪ್ರಕಾರ. ಬಟ್ ಅವನು ಸ್ವರ್ಗಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇರಬೇಕಾದ್ರೆ ಅವನು ಕುಟುಂಬದವರೆಲ್ಲ ನರಕ ಅನುಭವಿಸ್ತಾ ಇದ್ರು ಇಲ್ಲಿ. ಅದರಲ್ಲಿ ಯಾವ ದೊಡ್ಡಸ್ತಿಕೇನೂ ಇಲ್ಲ, ಅದು ಸಾಧನೆನೇ ಅವನಿಗೆ. ಬಟ್ ಅದೊಂಥರ ಸಾಧನೆ ಅಲ್ಲ ನನ್ನ ಪ್ರಕಾರ. ಸೊ ಇಟ್ ಶುಡ್ ಬಿ ಲೈಕ್ ದಟ್. ಸಾಧಕರು ಅಂತಂದರೆ ಬೇರೆಯವ್ರಿಗೋಸ್ಕರ ವರ್ಕ್ ಮಾಡೋರು, ತನ್ನ ಬಗ್ಗೆನೂ ಯೋಚನೆ ಮಾಡೋರು, ಆ್ಯಂಡ್ ಬೇರೆಯವ್ರು ಉದ್ಧಾರ ಆಗೋ ಥರ ಯೋಚನೆ ಮಾಡೋರು.